ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾದರಿ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಮಾದರಿ ಪ್ರಶ್ನೋತ್ತರಗಳು ನಿಮ್ಮ TET ಆಗಿರಲಿ, GPSTR, HSTR, PSTRಗಳಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ 50 ಬಹು ಆಯ್ಕೆಯ ಮಾದರಿ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ಮೊದಲನೇ ಕ್ವಶನ್ನ ನೋಡೋಣ ಬನ್ನಿ. ಮೊದಲನೇ ಕ್ವಶನ್ನು 1625ರಲ್ಲಿ ಮೊಘಲರು ಮತ್ತು ಅಹಮದ್ ನಗರಗಳ ಮಧ್ಯೆ ನಡೆದ ಕದನ ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1625ರಲ್ಲಿ ಮೊಘಲ್ ಮತ್ತು ಅಹಮದ್ ನಗರಗಳ ನಡುವೆ ಒಂದು ಯುದ್ಧ ನಡೆಯುತ್ತೆ. ಆ ಕದನ ಯಾವುದು ಅಂತ ಇಲ್ಲಿ ನೋಡೋಣ. ಮೊದಲನೆಗೆ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್ನು ಎ ಬಟವಾಡಿ ಕದನ, ಬಿ ಇನ್ವಯೂರು ಕದನ, ಸಿ ತಂಜಾವೂರು ಕೊಂಡ ಕದನ, ಡಿ ಚೇರ ಕದನ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ 1625ರಲ್ಲಿ ಮೊಘಲರು ಮತ್ತು ಅಹಮದ್ ನಗರಗಳ ಮಧ್ಯೆ ನಡೆಯತಕ್ಕಂಥ ಕದನ ಬಟವಾಡಿ ಕದನವಾಗಿರ್ತದೆ. ಆದ ಕಾರಣ ಆಪ್ಷನ್ ಎ ಬಟವಾಡಿ ಕದನ ಸರಿಯಾದಂಥ ಉತ್ತರವಾಗುತ್ತದೆ. ಎರಡನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಎರಡನೇ ಕ್ವಶನ್ನು ಮೊಹಮ್ಮದ್ ಘೋರಿಯ ನಂಬಿಕೆಗೆ ಪಾತ್ರನಾದ ಸೇನಾಧಿಕಾರಿ ಯಾರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಇಲ್ಲ ಮಫ್, ಬಿ ಬಕ್ತಿಯಾರ್ ಖಿಲ್ಜಿ, ಸಿ ಲೂತ್ವಿ, ಡಿ ಫಿರಾದೌ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊಹಮ್ಮದ್ ಘೋರಿಯ ನಂಬಿಕೆಗೆ ಪಾತ್ರನಾಗಿರ್ತಕ್ಕಂಥ ಸೇನಾಧಿಕಾರಿ ಯಾರಪ್ಪ ಅಂತಂದ್ರೆ ಬಕ್ತಿಯಾರ್ ಖಿಲ್ಜಿ ಅವರಾಗಿರ್ತಾರ. ಆದ ಕಾರಣ ಬಕ್ತಿಯಾರ್ ಖಿಲ್ಜಿ ಬಿ ಆಪ್ಷನ್ನು ಸರಿಯಾದಂಥ ಉತ್ತರವಾಗುತ್ತದೆ. ಮೂರನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಮೂರನೇ ಕ್ವಶನ್ನು ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧ ದಂಗೆ ಎದ್ದ ಎರಡನೇ ಇಲಾರಿಕ್ ವಂಶಸ್ಥರ ಸದಸ್ಯನಾರು ಅಂತಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ ಫ್ರೆಂಡ್ಸ್. ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧದ ದಂಗೆ ಎದ್ದ ಎರಡನೇ ಇಲಾರಿಕ್ ವಂಶಸ್ಥರ ಸದಸ್ಯನಾರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಬುಘ್ರ ಖಾನ್, ಬಿ ಮಲ್ಲಿಕ್ ಚಜ್ಜು, ಸಿ ನಿಜಾಮುದ್ದೀನ್, ಡಿ ಕಾಯಿ ಕುಸ್ತು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧ ದಂಗೆ ಎದ್ದ ಎರಡನೇ ಇಲಾರಿಕ್ ವಂಶಸ್ಥನ ಸದಸ್ಯನಾಗಿರ್ತಕ್ಕಂಥವನು ಯಾರಪ್ಪ ಅಂತಂದ್ರೆ ಮಲ್ಲಿಕ್ ಚಜ್ಜು ಆಗಿರ್ತಾರ. ಆದ ಕಾರಣ ಆಪ್ಷನ್ ಬಿ ಮಲ್ಲಿಕ್ ಚಜ್ಜು ಸರಿಯಾದಂಥ ಉತ್ತರವಾಗುತ್ತದೆ. ನಾಲ್ಕನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ನಾಲ್ಕನೇ ಕ್ವಶನ್ನು ಜಲಾಲುದ್ದೀನನ ಆಳ್ವಿಕೆಯ ಕಾಲದಲ್ಲಿ ದೆಹಲಿಯ ಸಮೀಪ ನೆಲೆಸಿದ ಡ್ಯಾಶ್ರನ್ನು ಹೊಸ ಮುಸಲ್ಮಾನ ಎಂದು ಕರೆಯಲಾಯಿತು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಲಾಲುದ್ದೀನ ಆಳ್ವಿಕೆಯ ಕಾಲದಲ್ಲಿ ದೆಹಲಿಯ ಸಮೀಪ ನೆಲೆಸಿರ್ತಕ್ಕಂಥ ಯಾರು ನೆಲೆಸಿರ್ತಾರ ಹೊಸ ಮುಸಲ್ಮಾನ್ ಎಂದು ಕರೆಯಲಾಯಿತು. ಅವ್ರು ಯಾರು ಅಂತಂದು ಇಲ್ಲಿ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಫ್ರೆಂಡ್ಸ್. ಈ ಆಪ್ಷನ್ನು ಮೊಘಲರು, ಬಿ ಅಫ್ಘಾನರು, ಸಿ ಇಲ್ವರಿಕ್ ತುರ್ಷಕರು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಲಾಲುದ್ದೀನ ಆಳ್ವಿಕೆ ಕಾಲದಲ್ಲಿ ದೆಹಲಿಯ ಸಮೀಪ ನೆಲೆಸಿರ್ತಕ್ಕಂಥವರು ಮೊಘಲರು. ಆದ ಕಾರಣ ಆಪ್ಷನ್ ಎ ಮಂಗೋಲರು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ಮುಂದಿನ ಕ್ವಶನನ್ನು ನೋಡೋಣ. 5ನೇ ಕ್ವಶನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಯಾವ ಹಿಂದೂ ರಾಣಿಯನ್ನು ವಿವಾಹವಾಗಿ ಅವಳನ್ನು ಮಹಾರಾಣಿಯಾಗಿ ಮಾಡಿಕೊಂಡನು? ಈ ರೀತಿ ಕ್ವಶನ್ ಇದೆ. ಈಗ ಆಪ್ಷನನ್ನು ನೋಡೋಣ. ಎ ಆಪ್ಷನ್ನು ರಾಣಿ ದುರ್ಗಾವತಿ, ಬಿ ಆಪ್ಷನ್ನು ಕಮಲಾದೇವಿ,
ಸಿ ಆಪ್ಷನ್ನು ದೇವಲ ರಾಣಿ, ಡಿ ಆಪ್ಷನ್ನು ರಾಣಿ ಅಬ್ಬಕ್ಕ ದೇವಿ ಅಂತ ಈ ರೀತಿಯ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅಲ್ಲಾವುದ್ದೀನ್ ಖಿಲ್ಜಿ ಕಮಲಾದೇವಿ ಎಂಬುವಳನ್ನು ಮಹಾರಾಣಿಯನ್ನಾಗಿ ಮಾಡಿಕೊಂಡನು. ಆದ ಕಾರಣ ಆಪ್ಷನ್ ಬಿ ಕಮಲಾದೇವಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 6ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 6ನೇ ಕ್ವಶನು, ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂತಂದು ಕ್ವಶನನ್ನು ಕೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಮಲ್ಲಿಕ್ ಕಾಫರ್, ಬಿ ಜಾಫರ್ ಖಾನ್, ಸಿ ಆಪ್ಷನ್ನು ಜೋಫರ್ ಖಾನ್, ಡಿ ಆಪ್ಷನ್ನು ಜಲಾಲುದ್ದೀನ್ ಖಾನ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಪ್ಪ ಅಂತಂದ್ರೆ ಜಾಫರ್ ಖಾನ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ಜಾಫರ್ ಖಾನ್ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 7ನೇ ಕ್ವಶನು. 7ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ದೆಹಲಿಯ 3ನೆಯ ನಗರ ತುಘಲಕಾಬಾದ್ವನ್ನು ಸ್ಥಾಪಿಸಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಅಲ್ಲಾವುದ್ದೀನ್ ಖಿಲ್ಜಿ, ಬಿ ಗಿಯಾಸುದ್ದೀನ್ ತುಘಲಕ್, ಸಿ ಮೊಹಮ್ಮದ್ ಬಿನ್ ತುಘಲಕ್, ಡಿ ಫಿರೋಜ ಶಹಾ ತುಘಲಕ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದೆಹಲಿಯ 3ನೇ ನಗರ ತುಘಲಕಾಬಾದವನ್ನು ಸ್ಥಾಪಿಸಿರ್ತಕ್ಕಂಥವರು ಗಿಯಾಸುದ್ದೀನ್ ತುಘಲಕ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ಗಿಯಾಸುದ್ದೀನ್ ತುಘಲಕ್ ಸರಿಯಾದಂಥ ಉತ್ತರವಾಗುತ್ತದೆ. 8ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 8ನೇ ಕ್ವಶನು, ಮೊಹಮ್ಮದ್ ಬಿನ್ ತುಘಲಕನ ಚಲಾವಣೆಯ ನಾಣ್ಯ ಬದಲಾವಣೆ ಪ್ರಯೋಗ ನಡೆದದ್ದು ಡ್ಯಾಶ್ರಲ್ಲಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಕ್ರಿಸ್ತಶಕ 1322, 327. ಆಪ್ಷನ್ ಬಿ ಕ್ರಿಸ್ತಶಕ 1328, 29. ಆಪ್ಷನ್ ಸಿ ಕ್ರಿಸ್ತಶಕ 1330, 32. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊಹಮ್ಮದ್ ಬಿನ್ ತುಘಲಕನ ಚಲಾವಣೆಯ ನಾಣ್ಯ ಬದಲಾವಣೆಯ ಪ್ರಯೋಗ ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 1330, 32ರಲ್ಲಿ. ಆದ ಕಾರಣ ಆಪ್ಷನ್ ಸಿ ಕ್ರಿಸ್ತಶಕ 1330, 32 ಸರಿ ಉತ್ತರವಾಗುತ್ತದೆ. ಈಗ 9ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 9ನೇ ಕ್ವಶನು, ಮೊಹಮ್ಮದ್ ಬಿನ್ ತುಘಲಕನು ಸ್ಥಾಪಿಸಿದ ಹೊಸ ವಿಭಾಗ ದಿವಾನಿ-ಇ-ಕೋಹಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ಫ್ರೆಂಡ್ಸ್, ಇಲ್ಲೇ ಕ್ವಶನ್ ಇನ್ನೊಂದು ಸಾರಿ ಹೇಳುತ್ತೇನೆ. ಮೊಹಮ್ಮದ್ ಬಿನ್ ತುಘಲಕನು ಸ್ಥಾಪಿಸಿದ ಹೊಸ ವಿಭಾಗ ದಿವಾನಿ-ಇ-ಕೋಹಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಸೈನ್ಯ, ಆಪ್ಷನ್ ಬಿ ಗುಲಾಮಗಿರಿಗೆ, ಆಪ್ಷನ್ ಸಿ ವ್ಯಾಪಾರಕ್ಕೆ, ಆಪ್ಷನ್ ಡಿ ವ್ಯವಸಾಯಕ್ಕೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊಹಮ್ಮದ್ ಬಿನ್ ತುಘಲಕನು ಸ್ಥಾಪಿಸಿರ್ತಕ್ಕಂಥ ಹೊಸ ವಿಭಾಗ ದಿವಾನಿ-ಇ-ಕೋಹಿ ಅದು ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂತಂದ್ರೆ ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ವ್ಯವಸಾಯಕ್ಕೆ ಇದು ಸರಿ ಉತ್ತರವಾಗುತ್ತದೆ. 10ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 10ನೇ ಕ್ವಶನ್ನು, ಯಾವ ನದಿಯ ದಡದಲ್ಲಿ ಫಿರೋಜ ಶಾ ತುಘಲಕನು ಜೋಧ್ಪುರ್ ಪಟ್ಟಣವನ್ನು ನಿರ್ಮಿಸಿದನು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಗೋಮತಿ, ಆಪ್ಷನ್ ಬಿ ಸರಸ್ವತಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಡಿ ಗಂಗಾ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನದಿಯ ದಡದಲ್ಲಿ ಫಿರೋಜ ಶಾ ತುಘಲಕನು ಜೋಧ್ಪುರ್ ಪಟ್ಟಣವನ್ನು ನಿರ್ಮಿಸ್ತಾನೆ. ಅದು ಗೋಮತಿ ಎಂಬ ಪಟ್ಟಣದಲ್ಲಿ ನಿರ್ಮಿಸಲಾಗುತ್ತದೆ. ಆದ ಕಾರಣ ಆಪ್ಷನ್ ಎ ಗೋಮತಿ ಸರಿಯಾದಂಥ ಉತ್ತರವಾಗುತ್ತದೆ. 11ನೇ ಕ್ವಶನು, ಅಫ್ಘಾನರ ಫಿಲಾಜಾಶಾಹಿ ಬುಡಕಟ್ಟಿನ ಒಂದು ಪಂಗಡದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ತುಘಲಕರು, ಆಪ್ಷನ್ ಬಿ ಸೈಯದರು, ಆಪ್ಷನ್ ಸಿ ಲೋಧಿಗಳು, ಆಪ್ಷನ್ ಡಿ ಮೊಘಲರು.
ನೋಡಿ ಫ್ರೆಂಡ್ಸ್, ಇಲ್ಲಿ ಅಫ್ಘಾನರ ಪಿಲಾಜಾಶಾಹಿ ಬುಡಕಟ್ಟಿನ ಒಂದು ಪಂಗಡದವರು ಅಂತಂದ್ರೆ ಅದು ಲೋಧಿಗಳಾಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಲೋಧಿಗಳು ಸರಿಯಾದಂಥ ಉತ್ತರವಾಗುತ್ತದೆ. 12ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ತಾರಿಕ್-ಇ-ರಶೀದಿ ಕೃತಿಯ ಲೇಖಕ ಮಿರ್ಜಾ ಹೈದರ್ ತುಘಲಕ್ನ ಸಹೋದರ ಸಂಬಂಧಿಯಾಗಿದ್ದನು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ. ತಾರಿಕ್-ಇ-ರಶೀದಿ ಕೃತಿಯ ಲೇಖಕ ಮಿರ್ಜಾ ಹೈದರ್ ತುಘಲಕ್ ಡ್ಯಾಶ್ನ ಸಹೋದರ ಸಂಬಂಧಿಕನಾಗಿದ್ದನು. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಅಮೀರ್ ತೈಮೂರ್, ಆಪ್ಷನ್ ಡಿ ಚೆಂಗಿಸ್ ಖಾನ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಾರಿಕ್-ಇ-ರಶೀದಿ ಕೃತಿಯ ಲೇಖಕ ಮಿರ್ಜಾ ಹೈದರ್ ತುಘಲಕನು ಬಾಬರ್ನ ಸಹೋದರ ಸಂಬಂಧಿಯಾಗಿರ್ತಕ್ಕಂಥವನು. ಆದ ಕಾರಣ ಆಪ್ಷನ್ ಎ ಬಾಬರ್ ಸರಿ ಉತ್ತರವಾಗುತ್ತದೆ. 13ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 13ನೇ ಕ್ವಶನು, ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಡ್ಯಾಶನ್ನು ಆಸಾನ ಭಾಷೆ ಮತ್ತು ಉನ್ನತ ಕಲಿಕಾ ಭಾಷೆಯಾಗಿ ಬಳಸಲಾಗುತ್ತಿತ್ತು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅರೇಬಿಕ್, ಆಪ್ಷನ್ ಬಿ ಪರ್ಷಿಯನ್, ಆಪ್ಷನ್ ಸಿ ಉರ್ದು, ಆಪ್ಷನ್ ಡಿ ಹಿಂದಿ. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಪರ್ಷಿಯನ್ ಭಾಷೆಯನ್ನು ಆಸಾನ ಭಾಷೆ ಮತ್ತು ಉನ್ನತ ಕಲಿಕಾ ಭಾಷೆಯನ್ನಾಗಿ ಬಳಸಲಾಗುತ್ತಿತ್ತು. ಆದ ಕಾರಣ ಆಪ್ಷನ್ ಬಿ ಪರ್ಷಿಯನ್ ಭಾಷೆ ಸರಿಯಾದಂಥ ಉತ್ತರವಾಗುತ್ತದೆ. 14ನೇ ಕ್ವಶನನ್ನು ನೋಡೋಣ. 14ನೇ ಕ್ವಶನು, ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿನ ಮೊದಲ ಮತ್ತು ಕೊನೆಯ ಇತಿಹಾಸ ಲೇಖನಕಾರ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಖ್ವಾಜಾ ನಿಜಾಮುದ್ದೀನ್ ಅಹ್ಮದ್, ಆಪ್ಷನ್ ಬಿ ಮೊಹಮ್ಮದ್ ಹದಿ, ಆಪ್ಷನ್ ಸಿ ಅಬ್ದುಲ್ ಹಮೀದ್, ಆಪ್ಷನ್ ಡಿ ಮಿರ್ಜಾ ಮೊಹಮ್ಮದ್ ಕಾಸಿಮ್ ಅಂತಂದ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಿರ್ಜಾ ಮೊಹಮ್ಮದ್ ಕಾಸಿಮ್ ಇದು ಸರಿಯಾದಂಥ ಉತ್ತರವಾಗುತ್ತದೆ. 15ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 15ನೇ ಕ್ವಶನು, ಕ್ರಿಸ್ತಶಕ 1519ರಲ್ಲಿ ಬಾಬರ್ನು ಮೊದಲ ಬಾರಿ ಭಾರತದ ಮೇಲೆ ಆಕ್ರಮಣ ಮಾಡಲು ಕಾರಣವಾಗಿತ್ತು. ನೋಡಿ ಫ್ರೆಂಡ್ಸ್, ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ. ಕ್ರಿಸ್ತಶಕ 1519ರಲ್ಲಿ ಬಾಬರ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಮೊದಲ ಬಾರಿ ಭಾರತದ ಮೇಲೆ ಆಕ್ರಮಣ ಮಾಡಲು ಕಾರಣವಾಗ್ತದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಆಪ್ಷನ್ ಎ ಯೂಸಫ್ ಬಾಯಿಗಳ ದಂಗೆ, ಆಪ್ಷನ್ ಬಿ ಸಯ್ಯದ್ಪುರದಲ್ಲಿನ ಪ್ರತಿರೋಧ, ಆಪ್ಷನ್ ಸಿ ಕಂದಹಾರದಲ್ಲಿನ ದಂಗೆ, ಆಪ್ಷನ್ ಡಿ ದಿಲಾವರ್ ಖಾನನ ಆಹ್ವಾನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ರಿಸ್ತಶಕ 1519ರಲ್ಲಿ ಬಾಬರ್ನು ಮೊದಲ ಬಾರಿ ಭಾರತದ ಮೇಲೆ ಆಕ್ರಮಣ ಮಾಡಲು ಏನು ಕಾರಣಪ್ಪ ಅಂತಂದ್ರೆ ಯೂಸಫ್ ಬಾಯಿಗಳ ದಂಗೆ. ಆದ ಕಾರಣ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 16ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 16ನೇ ಕ್ವಶನು, ಡ್ಯಾಶ್ರಂದು ಪ್ರಸಿದ್ಧವಾದ ಚೌಸ್ ಕದನದಲ್ಲಿ ಶೇರ್ ಖಾನನು ಹುಮಾಯೂನನ್ನು ಸೋಲಿಸಿದನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಜುಲೈ 17, 1537, ಆಪ್ಷನ್ ಬಿ ಮಾರ್ಚ್ 26, 1538, ಆಪ್ಷನ್ ಸಿ ಜೂನ್ 26, 1539, ಆಪ್ಷನ್ ಡಿ ಮೇ 17, 1540. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜೂನ್ 26, 1939ರಂದು ಪ್ರಸಿದ್ಧವಾದ ಚೌಸ್ ಕದನದಲ್ಲಿ ಶೇರ್ ಖಾನನು ಹುಮಾಯೂನನ್ನು ಸೋಲಿಸ್ತಾನೆ. ಆದ ಕಾರಣ ಆಪ್ಷನ್ ಸಿ ಜೂನ್ 26, 1539 ಸರಿಯಾದಂಥ ಉತ್ತರವಾಗುತ್ತದೆ. 17ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್.
ಕೆಳಗಿನ ಯಾರು ಸಂಕಷ್ಟದಲ್ಲಿರುವ ರೈತರಿಗೆ ತಕಾವಿ ಸಾಲಗಳನ್ನು ಮತ್ತು ಬಾವಿಗಳನ್ನು ತೋಡಿಸುವುದಕ್ಕೆ ನೀಡಿದ್ದನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಬಿ ಫಿರೋಜ ಶಾ ತುಘಲಕ್, ಶೇರ್ ಶಾ ಸೂರಿ, ಆಪ್ಷನ್ ಡಿ ಅಕ್ಬರ್ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಸಿ ಶೇರ್ ಶಾ ಸೂರಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. 18ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅಕ್ಬರ್ ಶಾಹಿ ಗ್ರಂಥ ಬರೆದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಜಗನ್ನಾಥ ಪಂಡಿತ, ಆಪ್ಷನ್ ಬಿ ಪದ್ಮಸುಂದರ, ಆಪ್ಷನ್ ಸಿ ಶ್ರೀನಗರ ದರ್ಪಣ, ಆಪ್ಷನ್ ಡಿ ಉಪಾಧ್ಯಾಯ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಬರ್ ಶಾಹಿ ಗ್ರಂಥವನ್ನು ಬರೆದವರು ಪದ್ಮಸುಂದರ ಅಂತವರು ಅಕ್ಬರ್ ಶಾಹಿ ಗ್ರಂಥವನ್ನು ಬರೆಯುತ್ತಾರೆ. ಆದ ಕಾರಣ ಆಪ್ಷನ್ ಬಿ ಪದ್ಮಸುಂದರ ಸರಿಯಾದಂಥ ಉತ್ತರವಾಗುತ್ತದೆ. 19ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 19ನೇ ಕ್ವಶನು, ದಕ್ಷಿಣ ಭಾರತ ದೇಶದಲ್ಲಿ ನಿರ್ದಿಷ್ಟವಾದ ಶೈಲಿಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸರಿಯಾದ ಬುನಾದಿಗಳನ್ನು ಹಾಕಿದವರು ಅಂತಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ ಫ್ರೆಂಡ್ಸ್. ದಕ್ಷಿಣ ಭಾರತ ದೇಶದಲ್ಲಿ ನಿರ್ದಿಷ್ಟವಾದ ಶೈಲಿಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸರಿಯಾದ ಬುನಾದಿಗಳನ್ನು ಹಾಕಿದವರು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಈಗ ಆಪ್ಷನ್ನ ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಪಲ್ಲವರು, ಆಪ್ಷನ್ ಬಿ ಬಾದಾಮಿಯ ಚಾಲುಕ್ಯರು, ಆಪ್ಷನ್ ಸಿ ಶಾತವಾಹನರು, ಆಪ್ಷನ್ ಡಿ ಗುಪ್ತರು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಲ್ಲವರು ಆಪ್ಷನ್ ಎ ಸರಿಯಾದಂಥ ಉತ್ತರವಾಗುತ್ತದೆ. 20ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 20ನೇ ಕ್ವಶನು, ಔರಂಗಜೇಬನಿಂದ ನಿರ್ಮಿತ ಏಕೈಕ ಕಟ್ಟಡವೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಆಪ್ಷನ್ನು ಅವನ ಸ್ವಂತ ಗೋರಿ, ಆಪ್ಷನ್ ಬಿ ರಂಗಮಹಲ್, ಆಪ್ಷನ್ ಸಿ ಜಾಮಿಯಾ ಮಸೀದಿ, ಆಪ್ಷನ್ ಡಿ ಮೋತಿ ಮಸೀದಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಔರಂಗಜೇಬನಿಂದ ನಿರ್ಮಿತ ಏಕೈಕ ಕಟ್ಟಡವೆಂದರೆ ಅದೇ ರಂಗಮಹಲ್. ಆದ ಕಾರಣ ಆಪ್ಷನ್ ಬಿ ರಂಗಮಹಲ್ ಸರಿಯಾದಂಥ ಉತ್ತರವಾಗುತ್ತದೆ. 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಹಸ್ತ್ ಬೈತ್ಸ ಉದ್ಯಾನವನ ನಿರ್ಮಿಸಿದವರು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಶಹಜಾನ್, ಆಪ್ಷನ್ ಸಿ ಜಹಾಂಗೀರ್, ಆಪ್ಷನ್ ಡಿ ಔರಂಗಜೇಬ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಸ್ತಮೇತ್ಸ ಉದ್ಯಾನವನ ನಿರ್ಮಿಸಿದವರು ಬಾಬರ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಎ ಬಾಬರ್ ಸರಿಯಾದಂಥ ಉತ್ತರವಾಗುತ್ತದೆ. 22ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 22ನೇ ಕ್ವಶನು, ಮೋತಿ ಮಸೀದಿ ಇರುವ ಸ್ಥಳ ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಲಾಹೋರ್, ಆಪ್ಷನ್ ಡಿ ಕಾಶ್ಮೀರ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಮೋತಿ ಮಸೀದಿ ಇರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಆಗ್ರಾ. ಆಗ್ರಾದಲ್ಲಿ ಮೋತಿ ಮಸೀದಿ ಇದೆ. ಆದ ಕಾರಣ ಆಪ್ಷನ್ ಬಿ ಆಗ್ರಾ ಸರಿಯಾದಂಥ ಉತ್ತರ. 23ನೇ ಕ್ವಶನು, ಅತಿ ಸುಂದರವಾಗಿ ರೂಪಿಸಿದ ಪ್ರವೇಶ ದ್ವಾರಗಳು ಇವರ ಶೈಲಿಗಳಾಗಿವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಚೇಳರು, ಆಪ್ಷನ್ ಸಿ ಪಲ್ಲವರು, ಆಪ್ಷನ್ ಡಿ ಬಾದಾಮಿಯ ಚಾಲುಕ್ಯರು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತಿ ಸುಂದರವಾಗಿ ರೂಪಿಸಿದ ಪ್ರವೇಶ ದ್ವಾರಗಳು ಯಾರ ಶೈಲಿಗಳಾಗಿವೆಯಪ್ಪ ಅಂತಂದ್ರೆ ಹೊಯ್ಸಳರ ಶೈಲಿಗಳಾಗಿವೆ. ಆದ ಕಾರಣ ಆಪ್ಷನ್ ಎ ಹೊಯ್ಸಳರ ಶೈಲಿಗಳು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 24ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 24ನೇ ಕ್ವಶನು, ಬೌದ್ಧ ವಿಹಾರಗಳೆಂದರೇನು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್.
ಆಪ್ಷನ್ಸುಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ನು ವರಾಂಡಗಳು, ಆಪ್ಷನ್ ಬಿ ದೇವಾಲಯಗಳು, ಆಪ್ಷನ್ ಸಿ ಶಾಲೆಗಳು, ಆಪ್ಷನ್ ಡಿ ಗುಹೆಗಳು ಅಂತಂದು ಈ ರೀತಿ ಆಪ್ಷನ್ನುಗಳನ್ನು ನೀಡಲಾಗಿದೆ. ಬೌದ್ಧ ವಿಹಾರಗಳೆಂದರೆ ವರಾಂಡಗಳಂತಂದಾಗ್ತದೆ. ಆದ ಕಾರಣ ಆಪ್ಷನ್ ಎ ವರಾಂಡಗಳು ಸರಿ ಉತ್ತರವಾಗುತ್ತದೆ. 25ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸೋಮನಾಥಪುರ ದೇವಾಲಯ ಯಾವ ವಂಶಕ್ಕೆ ಸೇರಿದೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಬಾದಾಮಿಯ ಚಾಲುಕ್ಯರು, ಆಪ್ಷನ್ ಸಿ ಚೇಳರು, ಆಪ್ಷನ್ ಡಿ ಪಲ್ಲವರು ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೋಮನಾಥಪುರ ದೇವಾಲಯ ಹೊಯ್ಸಳರು ವಂಶಕ್ಕೆ ಸೇರಿರ್ತಕ್ಕಂಥದ್ದಾಗಿರ್ತದೆ. ಆದ ಕಾರಣ ಆಪ್ಷನ್ ಎ ಹೊಯ್ಸಳರು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 26ನೇ ಕ್ವಶನು. ಚೈತ್ಯಗೃಹವೆಂದರೇನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಜೈನರ ಪ್ರಾರ್ಥನಾ ಮಂದಿರ, ಆಪ್ಷನ್ ಬಿ ಬೌದ್ಧರ ಪ್ರಾರ್ಥನಾ ಮಂದಿರ, ಆಪ್ಷನ್ ಸಿ ಚೇಳರ ಪ್ರಾರ್ಥನಾ ಮಂದಿರ, ಆಪ್ಷನ್ ಡಿ ಪಲ್ಲವರ ಪ್ರಾರ್ಥನಾ ಮಂದಿರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚೈತ್ಯರ ಗೃಹವೆಂದರೆ ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರವಾಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಬಿ ಬೌದ್ಧರ ಪ್ರಾರ್ಥನಾ ಮಂದಿರ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 27ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 27ನೇ ಕ್ವಶನು. ಮರಾಠ ರಾಜ್ಯದಲ್ಲಿ ಪೇಶ್ವೆ ವಂಶ ಸ್ಥಾಪಕ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಈಗ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಶಿವಾಜಿ, ಆಪ್ಷನ್ ಬಿ ಬಾಲಾಜಿ ವಿಶ್ವನಾಥ್, ಆಪ್ಷನ್ ಸಿ ಬಾಲಾಜಿ ಬಾಜಿರಾವ್, ಆಪ್ಷನ್ ಡಿ ಸದಾಶಿವರಾವ್. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮರಾಠರ ರಾಜ್ಯದಲ್ಲಿ ಪೇಶ್ವೆ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಬಾಲಾಜಿ ವಿಶ್ವನಾಥ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ಬಾಲಾಜಿ ವಿಶ್ವನಾಥ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 28ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 28ನೇ ಕ್ವಶನು. ಬಕ್ಸಾರ್ ಕದನ ನಡೆದ ವರ್ಷ ಅಂತಂದು ಕೇಳಿದ್ದಾರೆ ಕ್ವಶನನ್ನು. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ 1766, ಆಪ್ಷನ್ ಬಿ 1764, ಆಪ್ಷನ್ ಸಿ 1768, ಆಪ್ಷನ್ ಡಿ 1769 ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಕ್ಸಾರ್ ಕದನ ನಡೆದಿರ್ತಕ್ಕಂಥ ವರ್ಷ 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತದೆ. ಈಗ 29ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಔರಂಗಜೇಬ್ ಶಿವಾಜಿಯನ್ನು ಸೋಲಿಸಲು ಕಳುಹಿಸಿದ ಸೇನಾಪತಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಶಹೀದ್ ಖಾನ್, ಆಪ್ಷನ್ ಬಿ ಜಯಸಿಂಗ್, ಆಪ್ಷನ್ ಸಿ ಸೈಯದ್ ಅಲಿ ಖಾನ್, ಆಪ್ಷನ್ ಡಿ ತೇರ್ಕಾಸ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಔರಂಗಜೇಬ್ ಶಿವಾಜಿಯನ್ನು ಸೋಲಿಸಲು ಕಳುಹಿಸಿದ ಸೇನಾಪತಿಯ ಹೆಸರು ಶಹೀದ್ ಖಾನ್ ಅಂತಂದು ಆಪ್ಷನ್ ಎ ಶಹೀದ್ ಖಾನ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 30ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 30ನೇ ಕ್ವಶನು. ಮರಾಠರಲ್ಲಿ 2ನೇ ಶಿವಾಜಿ ಎಂದ ಖ್ಯಾತಿಯಾದವನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಬಾಲಾಜಿ ವಿಶ್ವನಾಥ್, ಆಪ್ಷನ್ ಬಿ 1ನೇ ಬಾಜಿರಾಯ್, ಆಪ್ಷನ್ ಸಿ 2ನೇ ಬಾಲಾಜಿ, ಆಪ್ಷನ್ ಡಿ 2ನೇ ಬಾಜಿರಾಯ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಮರಾಠರಲ್ಲಿ 2ನೇ ಶಿವಾಜಿ ಎಂದಿ ಖ್ಯಾತಿಯಾದವರು 2ನೇ ಬಾಜಿರಾಯ್ ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಡಿ 2ನೇ ಬಾಜಿರಾಯ್ ಸರಿಯಾದಂಥ ಉತ್ತರವಾಗುತ್ತದೆ. 31ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 31ನೇ ಕ್ವಶನು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ ಎಂದು ಸಾರಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಶಂಕರಾಚಾರ್ಯರು, ಆಪ್ಷನ್ ಬಿ ರಾಮಾನುಜಾಚಾರ್ಯರು, ಆಪ್ಷನ್ ಸಿ ಬಸವೇಶ್ವರರು,
ಆಪ್ಷನ್ ಡಿ ಮಧ್ವಾಚಾರ್ಯರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ ಅಂತಂದು ಸಾರಿರ್ತಕ್ಕಂಥವರು ಶಂಕರಾಚಾರ್ಯರು. ಆದ ಕಾರಣ ಆಪ್ಷನ್ ಎ ಶಂಕರಾಚಾರ್ಯರು ಸರಿ ಉತ್ತರವಾಗುತ್ತದೆ. 32ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಗಿರಿಧರ ಗೋಪಾಲನ ರೂಪ ಸೌಂದರ್ಯದ ವರ್ಣನೆಯನ್ನು ತನ್ನ ಭಜನೆಯ ಕೀರ್ತನೆಗಳಲ್ಲಿ ಮನಮೋಹಕವಾಗಿ ಹಾಡಿದವರು ಅಂತಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ ಫ್ರೆಂಡ್ಸ್. ಗಿರಿಧರ ಗೋಪಾಲನ ರೂಪ ಸೌಂದರ್ಯದ ವರ್ಣನೆಯನ್ನು ತನ್ನ ಭಜನೆಯ ಕೀರ್ತನೆಗಳಲ್ಲಿ ಮನಮೋಹಕವಾಗಿ ಹಾಡಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಗುರುನಾನಕ, ಆಪ್ಷನ್ ಬಿ ಮೀರಾಬಾಯಿ, ಆಪ್ಷನ್ ಸಿ ರಾಮದಾಸರು, ಆಪ್ಷನ್ ಡಿ ಕನಕದಾಸರು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಿರಿಧರ ಗೋಪಾಲನ ರೂಪ ಸೌಂದರ್ಯದ ವರ್ಣನೆಯನ್ನು ತನ್ನ ಭಜನೆಯ ಕೀರ್ತನೆಗಳಲ್ಲಿ ಮನಮೋಹಕವಾಗಿ ಹಾಡಿರ್ತಕ್ಕಂಥವರು ಮೀರಾಬಾಯಿ. ಆದ ಕಾರಣ ಆಪ್ಷನ್ ಬಿ ಮೀರಾಬಾಯಿ ಸರಿ ಉತ್ತರವಾಗುತ್ತದೆ. 33ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮೃಗಾವತಿ ಹಾಗೂ ಮಲ್ಲಿಕ್ ಮಹಮ್ಮದ್ ಶಾಯಿಸಿ ಪದ್ಮಾವತ್ ಎಂಬ ಉರ್ದು ಕಾವ್ಯಗಳನ್ನು ರಚಿಸಿದವರು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಮೃಗಾವತಿ ಹಾಗೂ ಮಲ್ಲಿಕ್ ಮಹಮ್ಮದ್ ಶಾಯಿಸಿ ಪದ್ಮಾವತ್ ಎಂಬ ಉರ್ದು ಕಾವ್ಯಗಳನ್ನು ರಚಿಸಿದವರು ಆಪ್ಷನ್ ಎ ಇಸ್ಮಾಯಿಲ್, ಆಪ್ಷನ್ ಬಿ ಚಿಪ್ತಿ, ಆಪ್ಷನ್ ಸಿ ಕುತುಬನ್, ಆಪ್ಷನ್ ಡಿ ಬೇಕ್ ಇಸ್ಮಾಯಿಲ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುತುಬನ್ ಇದು ಸರಿ ಉತ್ತರವಾಗುತ್ತದೆ. 34ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸಿಖ್ಖರ 4ನೇ ಗುರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಗುರುನಾನಕ, ಆಪ್ಷನ್ ಬಿ ರಾಮದಾಸ, ಆಪ್ಷನ್ ಸಿ ಗುರು ಗೋವಿಂದ, ಆಪ್ಷನ್ ಡಿ ಅಮರದಾಸ ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸಿಖ್ಖರ 4ನೇ ಗುರುವಾಗಿರ್ತಕ್ಕಂಥವರೇ ರಾಮದಾಸರು. ಆದ ಕಾರಣ ಆಪ್ಷನ್ ಬಿ ರಾಮದಾಸ ಸರಿ ಉತ್ತರವಾಗುತ್ತದೆ. 35ನೇ ಕ್ವಶನು. ಭಜಗೋವಿಂದಂ ಭಕ್ತಿ ಸ್ತೋತ್ರಗಳನ್ನು ರಚಿಸಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಮಧ್ವಾಚಾರ್ಯರು, ಆಪ್ಷನ್ ಬಿ ರಾಮಾನುಜಾಚಾರ್ಯರು, ಆಪ್ಷನ್ ಸಿ ಶಂಕರಾಚಾರ್ಯರು, ಆಪ್ಷನ್ ಡಿ ಕಬೀರದಾಸರು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಜಗೋವಿಂದಂ ಭಕ್ತಿ ಸ್ತೋತ್ರಗಳನ್ನು ರಚಿಸಿರ್ತಕ್ಕಂಥವರು ಶಂಕರಾಚಾರ್ಯರು. ಆದ ಕಾರಣ ಆಪ್ಷನ್ ಸಿ ಶಂಕರಾಚಾರ್ಯರು ಇದು ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 36ನೇ ಕ್ವಶನು. ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಭಾರತೀಯರನ್ನು ವಿವಾಹವಾಗುವಂತೆ ಪ್ರೋತ್ಸಾಹಿಸಿದ ಗವರ್ನರ್ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅಲ್ಬುಕರ್ಕ್, ಆಪ್ಷನ್ ಬಿ ಅಲ್ಮೆಡಾ, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಚಾಂದಾ ಸಾಹೇಬ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಭಾರತೀಯರನ್ನು ವಿವಾಹವಾಗುವಂತೆ ಪ್ರೋತ್ಸಾಹಿಸಿರ್ತಕ್ಕಂಥ ಗವರ್ನರ್ ಅಲ್ಬುಕರ್ಕ್ ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಎ ಅಲ್ಬುಕರ್ಕ್ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 37ನೇ ಕ್ವಶನು. 1605ರಲ್ಲಿ ಮಚಲಿಪಟ್ಟಣ ಬಳಿ ಮೊದಲ ಫ್ಯಾಕ್ಟರಿಯನ್ನು ಸ್ಥಾಪಿಸಿದವರು ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ ಎ ಇಂಗ್ಲೀಷರು, ಆಪ್ಷನ್ ಬಿ ಡಚ್ಚರು, ಆಪ್ಷನ್ ಸಿ ಪೋರ್ಚುಗೀಜರು, ಆಪ್ಷನ್ ಡಿ ಫ್ರೆಂಚರು. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. 1605ರಲ್ಲಿ ಮಚಲಿಪಟ್ಟಣ ಬಳಿ ಮೊದಲ ಫ್ಯಾಕ್ಟರಿಯನ್ನು ಸ್ಥಾಪಿಸಿರ್ತಕ್ಕಂಥವರು ಡಚ್ಚರು. ಆದ ಕಾರಣ ಆಪ್ಷನ್ ಬಿ ಡಚ್ಚರು ಸರಿಯಾದಂಥ ಉತ್ತರವಾಗುತ್ತದೆ.
ನೆಕ್ಸ್ಟ್ ಬರ್ತಕ್ಕಂಥದ್ದು 38ನೇ ಕ್ವಶನು. 7 ವರ್ಷಗಳ ವಿಚಾರಣೆಯತ್ತು ನಂತರ ವಜಾ ಮಾಡಲ್ಪಟ್ಟ ಗವರ್ನರ್ ಜನರಲ್ ಅಂತಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ. 7 ವರ್ಷಗಳ ವಿಚಾರಣೆಯತ್ತು ನಂತರ ವಜಾ ಮಾಡಲ್ಪಟ್ಟ ಗವರ್ನರ್ ಜನರಲ್ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ವಾರ್ನ್ ಹೇಸ್ಟಿಂಗ್ಸ್, ಆಪ್ಷನ್ ಸಿ ಲಾರ್ಡ್ ಹೇಸ್ಟಿಂಗ್ಸ್, ಆಪ್ಷನ್ ಡಿ ಲಾರ್ಡ್ ಅಮರ್ಲಿಸ್ಟ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 7 ವರ್ಷಗಳ ವಿಚಾರಣೆಯ ನಂತರ ವಜಾ ಮಾಡಲ್ಪಟ್ಟ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ವಾರ್ನ್ ಹೇಸ್ಟಿಂಗ್ಸ್. ಆದ ಕಾರಣ ಆಪ್ಷನ್ ಬಿ ವಾರ್ನ್ ಹೇಸ್ಟಿಂಗ್ಸ್ ಸರಿಯಾದಂಥ ಉತ್ತರವಾಗುತ್ತದೆ. 39ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸೇನಾ ಸಹಕಾರ ವಿಧಾನ ಜಾರಿಗೆ ತಂದವರು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಎ ವೆಲ್ಲೆಸ್ಲಿ, ಆಪ್ಷನ್ ಬಿ ಕಾರ್ನ್ವಾಲಿಸ್, ಆಪ್ಷನ್ ಸಿ ಮಿಂಟೋ, ಡಿ ಕರ್ಜನ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಸೇನಾ ಸಹಕಾರ ವಿಧಾನ ಜಾರಿಗೆ ತಂದವರು ವೆಲ್ಲೆಸ್ಲಿಯವರು. ಆದ ಕಾರಣ ಆಪ್ಷನ್ ಎ ವೆಲ್ಲೆಸ್ಲಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 40ನೇ ಕ್ವಶನು. 1931ರಲ್ಲಿ ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾರತದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ದಾದಾಬಾಯಿ, ಬಿ ಅಂಬೇಡ್ಕರ್, ಆಪ್ಷನ್ ಸಿ ನೆಹರು, ಆಪ್ಷನ್ ಡಿ ಗಾಂಧೀಜಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1931ರಲ್ಲಿ ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾರತದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಕ್ಕಂಥವರು ಗಾಂಧೀಜಿಯವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಡಿ ಗಾಂಧೀಜಿ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 41ನೇ ಕ್ವಶನು. ಬಂಗಾಳದಲ್ಲಿ ನಡೆದ ಮೊಟ್ಟ ಮೊದಲ ಬುಡಕಟ್ಟು ಹೋರಾಟ ಅಂತಂದು ಕ್ವಶನ್ಗಳನ್ನು ಕೊಡಲಾಗಿದೆ. ಈಗ ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಕಾಸಿ ಬುಡಕಟ್ಟು, ಆಪ್ಷನ್ ಬಿ ಕೋಲಾರ ಬುಡಕಟ್ಟು, ಆಪ್ಷನ್ ಸಿ ಕೊಂಡ ಬುಡಕಟ್ಟು, ಆಪ್ಷನ್ ಡಿ ಚೌರ ಬುಡಕಟ್ಟು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂಗಾಳದಲ್ಲಿ ನಡೆದ ಮೊಟ್ಟ ಮೊದಲ ಬುಡಕಟ್ಟು ಹೋರಾಟ ಕೊಂಡ ಬುಡಕಟ್ಟು ಅಂತಂದು ಇದು ಸರಿಯಾದಂಥ ಉತ್ತರವಾಗುತ್ತದೆ. ಆದ ಕಾರಣ ಆಪ್ಷನ್ ಸಿ ಕೊಂಡ ಬುಡಕಟ್ಟು ಇದು ಸರಿ ಉತ್ತರವಾಗುತ್ತದೆ. ನೆಕ್ಸ್ಟ್ ಕ್ವಶನು 42ನೇ ಕ್ವಶನು. ಬ್ರಿಟಿಷ್ ಸರ್ಕಾರ ಏಕಾಏಕಿ 50 ಪೈಸೆಯಿಂದ 1 ರೂಪಾಯಿಗೆ ಉಪ್ಪಿನ ಕರವನ್ನು ಏರಿಸಿದ ವರ್ಷ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ 1938, ಆಪ್ಷನ್ ಬಿ 1945, ಆಪ್ಷನ್ ಸಿ 1944, ಆಪ್ಷನ್ ಡಿ 1946 ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ರಿಟಿಷರ ಸರ್ಕಾರ ಏಕಾಏಕಿ 50 ಪೈಸೆಯಿಂದ 1 ರೂಪಾಯಿಗೆ ಉಪ್ಪಿನ ಕರವನ್ನು ಏರಿಸಿದ ವರ್ಷ 1944. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. 43ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮರಿಯಾ ಎಂಬ ನರಬಲಿ ಪೂಜೆ ಈ ಜನಾಂಗದಲ್ಲಿ ಕಂಡುಬರುತ್ತದೆ. ಈ ರೀತಿ ಕ್ವಶನನ್ನು ನೀಡಲಾಗಿದೆ. ಈಗ ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಕೊಂಡ ಜನಾಂಗ, ಆಪ್ಷನ್ ಬಿ ಕಾಶಿ ಜನಾಂಗ, ಆಪ್ಷನ್ ಸಿ ಬೌರ ಜನಾಂಗ, ಆಪ್ಷನ್ ಡಿ ಸಂತಾಲರ ಜನಾಂಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಮರಿಯಾ ಎಂಬ ನರಬಲಿ ಪೂಜೆಯನ್ನು ಕೊಂಡ ಜನಾಂಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಎ ಕೊಂಡ ಜನಾಂಗ ಇದು ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಕ್ವಶನು 44ನೇ ಕ್ವಶನು. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಂಡವರು ಅಂತಂದು ಕ್ವಶನನ್ನು ನೀಡಲಾಗಿದೆ.
ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ವೆಲ್ಲೆಸ್ಲಿ, ಆಪ್ಷನ್ ಬಿ ಅಲ್ಮೇಡಾ, ಆಪ್ಷನ್ ಸಿ ಹೇಸ್ಟಿಂಗ್ಸ್, ಆಪ್ಷನ್ ಡಿ ಅಲ್ಬುಕರ್ಕ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಂಡವರು ಅಲ್ಬುಕರ್ಕ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಡಿ ಅಲ್ಬುಕರ್ಕ್ ಸರಿಯಾದಂಥ ಉತ್ತರವಾಗುತ್ತದೆ. 45ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಹೋಮ್ ರೂಲ್ ಚಳುವಳಿ ನಡೆದ ವರ್ಷ ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. 1ನೇ ಆಪ್ಷನ್ನು 1917, 2ನೇ ಆಪ್ಷನ್ನು 1919, 3ನೇ ಆಪ್ಷನ್ನು 1938, 4ನೇ ಆಪ್ಷನ್ನು 1916. ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಮ್ ರೂಲ್ ಚಳುವಳಿ ನಡೆದಿರ್ತಕ್ಕಂಥ ವರ್ಷ 1916ರಲ್ಲಿ ಹೋಮ್ ರೂಲ್ ಚಳುವಳಿ ನಡೆಯುತ್ತದೆ. ಆದ ಕಾರಣ ಆಪ್ಷನ್ 4 1916 ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 46ನೇ ಕ್ವಶನು. ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆ ನಡೆಸಲು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದ ಆಯೋಗ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಕ್ವಶನ್ನು ರಿಪೀಟ್ ಮಾಡುತ್ತೇನೆ. ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆ ನಡೆಸಲು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದ ಆಯೋಗ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಹಂಟರ್ ಆಯೋಗ, ಆಪ್ಷನ್ ಬಿ ಸೈಮನ್ ಆಯೋಗ, ಆಪ್ಷನ್ ಸಿ ಜಾರ್ಜ್ ಆಯೋಗ, ಆಪ್ಷನ್ ಡಿ ನಾಯರ್ ಆಯೋಗ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆ ನಡೆಸಲು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದ ಆಯೋಗ ಯಾವುದಪ್ಪ ಅಂತಂದ್ರೆ ಹಂಟರ್ ಆಯೋಗ. ಆದ ಕಾರಣ ಆಪ್ಷನ್ ಎ ಹಂಟರ್ ಆಯೋಗ ಸರಿಯಾದಂಥ ಉತ್ತರವಾಗುತ್ತದೆ. 47ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ಕಾರ್ಪೊರೇಷನನ್ನು ಸ್ಥಾಪಿಸಿದ ವರ್ಷ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ 1954, ಆಪ್ಷನ್ ಬಿ 1953, ಆಪ್ಷನ್ ಸಿ 1956, ಆಪ್ಷನ್ ಡಿ 1955 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ಕಾರ್ಪೊರೇಷನನ್ನು ಸ್ಥಾಪನೆಯಾದ ವರ್ಷ 1955ರಲ್ಲಿ. ಆದ ಕಾರಣ ಆಪ್ಷನ್ ಡಿ 1955 ಸರಿ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 48ನೇ ಕ್ವಶನು. ಭಾರತ ಒಕ್ಕೂಟದಲ್ಲಿ ಜುನಾಗಢ್ ಸೇರ್ಪಡೆಯಾದ ವರ್ಷ ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ 1949, ಆಪ್ಷನ್ ಬಿ 1948, ಆಪ್ಷನ್ ಸಿ 1947, ಆಪ್ಷನ್ ಡಿ 1950 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಭಾರತದ ಒಕ್ಕೂಟದಲ್ಲಿ ಜುನಾಗಢ್ ಸೇರ್ಪಡೆಯಾಗಿರ್ತಕ್ಕಂಥ ವರ್ಷ 1948. ಆದ ಕಾರಣ ಆಪ್ಷನ್ ಬಿ 1948 ಈ ಕ್ವಶನ್ಗೆ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 49ನೇ ಕ್ವಶನು. ಭಾಷಾವಾರು ರಾಜ್ಯಗಳ ರಚನೆ ಕಾಯ್ದೆ ಅಂತಂದು ಕ್ವಶನನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ 1957, ಆಪ್ಷನ್ ಬಿ 1956, ಆಪ್ಷನ್ ಸಿ 1954, ಆಪ್ಷನ್ ಡಿ 1958 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಭಾಷಾವಾರು ರಾಜ್ಯಗಳ ರಚನೆ ಕಾಯ್ದೆ 1956 ಇದು ಸರಿಯಾದಂಥ ಉತ್ತರವಾಗುತ್ತದೆ. ಆದ ಕಾರಣ ಆಪ್ಷನ್ ಬಿ 1956 ಇದು ಸರಿಯಾದಂಥ ಉತ್ತರ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 50ನೇ ಕ್ವಶನು. ನಾಗಾಲ್ಯಾಂಡ್ ರಾಜ್ಯ ರಚನೆಗೊಂಡ ವರ್ಷ ಅಂತಂದು ಕ್ವಶನನ್ನು ಕೊಡಲಾಗಿದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ 1963, ಆಪ್ಷನ್ ಬಿ 1955,
ಆಪ್ಷನ್ ಸಿ 1966, ಆಪ್ಷನ್ ಡಿ 1962 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಗಾಲ್ಯಾಂಡ್ ರಾಜ್ಯ ರಚನೆಗೊಂಡ ವರ್ಷ 1962ರಲ್ಲಿ. ಆದ ಕಾರಣ ಆಪ್ಷನ್ ಡಿ 1962 ಸರಿ ಉತ್ತರವಾಗುತ್ತದೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಮಾದರಿ ಪ್ರಶ್ನೋತ್ತರಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದೆ. 50 ಬಹು ಆಯ್ಕೆ ಪ್ರಶ್ನೋತ್ತರಗಳ ಸಮೇತ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR ಆಗಿರಲಿ, HSTR, PDO, SDA, FDA ಹಾಗೂ PSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ 50 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಹೇಳಿದೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಕ್ವಶನ್ ಆ್ಯಂಡ್ ಆನ್ಸರ್ಗಳು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿರ್ತಕ್ಕಂಥ ಅದೇ ರೀತಿಯ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.